ನಿತಾತ ವಚೋ ನಿಶಮ್ಯ ಕಿಂಚಿತ್ ತರಲಾತ್ಮಾಪಿ ವಿಚಾರ್ಯ ಶಾಸ್ತ್ರಸಾರಂ ಪರಮೇವ ಸಪಾರಮಾರುರುಕ್ಷು ದ್ವಿಗುಣೋಪಾಸ್ತಿಮುಪಾಶೃಣೋತ್ಪರೇಭ್ಯಃ. ಪರಮಾತ್ಮನ ಉಪಾಸನೆಯನ್ನು ಹೇಗೆ ಮಾಡಬೇಕು ಎಂಬುದಾಗಿ, ಗುಣರಹಿತ ಎಂಬುದಾಗಿ ಉಪಾಸನೆ ಮಾಡಬೇಕೋ ಅಥವಾ ಅನಂತವಾದ ಗುಣಗಳಿದೆ ಅಂತ ಉಪಾಸನೆಯನ್ನು ಮಾಡಬೇಕು ಅನ್ನೋ ಸಮಸ್ಯೆ. ಅದಕ್ಕೆ ಗುಣಪರಿಪೂರ್ಣತ್ವದ ಉಪಾಸನೆಯೇ ಮೋಕ್ಷಕ್ಕೆ ಸಾಧನ, ಹಾಗೇನೇ ಉಪಾಸನೆಯನ್ನು ಮಾಡಬೇಕು, ಇದೇ ಶಾಸ್ತ್ರದ ಸಾರ ಆಗಿದೆ ಎಂಬುದಾಗಿ. ತಾತ ವಚಃ ನಿಶಮ್ಯ, ತಂದೆಯ ಮಾತನ್ನು ಕೇಳಿದರು. ಅವ್ರಿಗೂ ಕೂಡ ಮೋಕ್ಷಕ್ಕೆ ಹೋಗಬೇಕು, ಅದೇ ಸರ್ವೋತ್ತಮವಾದ ಪುರುಷಾರ್ಥ, ಆ ಪುರುಷಾರ್ಥವನ್ನು ಹೊಂದಬೇಕು ಎಂಬುದಾಗಿ. ಈಗ ತ್ರಿವಿಕ್ರಮ ಪಂಡಿತರು ಈ ಎರಡು ವಿಧವಾದ ಉಪಾಸನೆಗಳಲ್ಲಿ ಯಾವ ವಿಧವಾದ ಉಪಾಸನೆ ತಾನು ಮಾಡಬೇಕು ಎಂಬುದಾಗಿ. ದ್ವಿಗುಣೋಪಾಸ್ತಿಮುಪಾಶೃಣೋತ್ ಪರೇಭ್ಯ, ಪರೇಭ್ಯ ಬೇರೆ ಬೇರೆ ವಾದಿಗಳಿಂದ ಯಾರ್ಯಾರ ಹತ್ರ ಎಲ್ಲರ ಹತ್ರಲೂ ಕೂಡ ಕೇಳಿದರು. ಎಲ್ಲರೂ ಕೂಡ ನಿರ್ಗುಣ ಬ್ರಹ್ಮನ ಉಪಾಸನೆಯನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮನನ್ನ ನಿರ್ಗುಣ ಎಂಬುದಾಗಿ ಉಪಾಸನೆಯನ್ನು ಮಾಡಬೇಕು ಅಂತಲೇ ಬೇರೆ ಬೇರೆ ವಾದಿಗಳು ಹೇಳ್ತಾ ಇದ್ದಾರೆ. ತಮ್ಮ ತಂದೆ ಮಾತ್ರ ಈ ರೀತಿಯಾಗಿ ಹೇಳಿದರು, ಗುಣಪರಿಪೂರ್ಣತ್ವದ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ತಂದೆ ಹೇಳಿದರು. ಅದಕ್ಕೆ ತ್ರಿವಿಕ್ರಮ ಪಂಡಿತರು ಯಾರು ಹೇಳಿದ್ದು ಸರಿ, ಅಪ್ಪ ಹಾಕಿಟ್ಟಿರೋ ಆಲದ ಮರಕ್ಕೆ ಜೋತ್ ಬೀಳಬಾರ್ದು ಎಂಬುದಾಗಿ ಒಂದು ಮಾತಿದೆ. ತಾನು ಚೆನ್ನಾಗಿ ವಿಚಾರವನ್ನು ಮಾಡಿ ನಿರ್ಧಾರವನ್ನು ಮಾಡಬೇಕು. ತ್ರಿವಿಕ್ರಮ ಪಂಡಿತರು ತುಂಬ ವಿಚಾರವನ್ನು ಅದರ ಬಗ್ಗೆ ಮಾಡ್ತಾ ಇದ್ದಾರೆ. ನಿಜ ಧರ್ಮ ರಥೋ ಗೃಹಿ ಪ್ರಬರ್ಹ ಕಲಿಕಾಲ ಕುಲಿತಾಂತರೋಪಿ ಹಂತ ನಿತರಾಂ ನಿಶಿತಾತ್ಮನಾ ನಿಸರ್ಗಾತ್ ಸ್ಫುಟಮಾಲೋಚಯದಿತ್ಯಸೌ ಕದಾಚಿತು. ತ್ರಿವಿಕ್ರಮ ಪಂಡಿತರು ಕಲಿಯ ಕಾಲ ಬಲದಿಂದ ಮನಸ್ಸು ಚಂಚಲವಾಗಿದೆ, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ತಮ್ಮ ವರ್ಣಕ್ಕೆ, ತಮ್ಮ ಆಶ್ರಮಕ್ಕೆ ಸಮಂಜಸವಾದ ಧರ್ಮ, ಗೃಹಸ್ಥ ಧರ್ಮ, ಅದರ ಪಾಲನೆಯನ್ನು ಚಾಚು ತಪ್ಪದೆ ಧರ್ಮಶಾಸ್ತ್ರಗಳಲ್ಲಿ ಹೇಳಿದಂತೆ ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಸ್ವಾಭಾವಿಕವಾಗಿಯೇ ಸೂಕ್ಷ್ಮವಾದ ಬುದ್ಧಿಶಕ್ತಿ, ಪ್ರತಿಯೊಂದನ್ನು ಕೂಡ ಹೊರೆಗೆ ಹಚ್ಚತಕ್ಕಂತಹ ತೀಕ್ಷ್ಣವಾದ ವೈಚಾರಿಕವಾದ ಚಿಂತನೆಗಳು. ತುಂಬ ಯೋಚನೆ ಮಾಡಿದರು. ಸ್ಫುಟಂ ಆಲೋಚಯತ್, ಬಹಳಷ್ಟು ಯೋಚನೆ ಮಾಡಿದರು. ಏನು ಮಾಡಬೇಕು, ಯಾವುದು ಸರಿ. ಆ ತ್ರಿವಿಕ್ರಮ ಪಂಡಿತರ ಆಲೋಚನೆಯ ಕ್ರಮ ಅದೆಷ್ಟು ನಿರ್ದುಷ್ಟವಾಗಿರ್ತಕ್ಕಂತಹ ಕ್ರಮ, ಆಲೋಚನೆಯ ಕ್ರಮ. ಅದು ಶಾಸ್ತ್ರದ ಚೌಕಟ್ಟನ್ನು ಮೀರಿ ಹೋಗಬಾರ್ದು. ಶಾಸ್ತ್ರವೇ ಪರಮ ಪ್ರಮಾಣ. ಶಾಸ್ತ್ರದ ಅರ್ಥ ಏನು, ಅದನ್ನು ಎಷ್ಟು ಚೆನ್ನಾಗಿ ವಿಚಾರ ಮಾಡಿದರು ತ್ರಿವಿಕ್ರಮ ಪಂಡಿತರು. ಅದನ್ನು ಕೆಲವು ಶ್ಲೋಕದಲ್ಲಿ ಬಣ್ಣನೆ ಮಾಡ್ತಾರೆ. ರಚಿತಂ ನನು ಸೂತ್ರಮತ್ರಮಾನಂ ವಿದುಷಾ ಸತ್ಯವತೀ ಸುತೇನ ಸಾಕ್ಷಾತ್ ಅಪರಸ್ಪರ ಸಂಗತಾನಿ ಭಾಷ್ಯಾಣಿ ಅಪಿ ಸರ್ವಾಣಿ ನಮಾನತಾಂ ವ್ರಜೇಯುಃ. ಸತ್ಯವತೀ ಸುತೇನ ವಿದುಷಾ, ಈ ಬ್ರಹ್ಮತತ್ವದ ನಿರ್ಧಾರ ಆಗಬೇಕು. ಅದರ ನಿರ್ಧಾರ ಯಾವುದರಿಂದ? ಪರಮಾತ್ಮ ಆಗಮೈಕ ವಿಜ್ಞೇಯ ಔಪನಿಷದ ಪುರುಷ ಅಂತ ಹೇಳ್ತಾರೆ. ನಾ ಅವೇದವಿತ್ ನಮ್ಮ ಅನುತೆ, ವೇದದಿಂದಲೇ ಪರಮಾತ್ಮನನ್ನು ತಿಳ್ಕೊಳ್ಬೇಕು. ಅಲ್ಲ, ವೇದವಾಕ್ಯಗಳಿಗೆ ಅರ್ಥ ಹೇಗೆ ಮಾಡಬೇಕು ಅಂತ ಸಮಸ್ಯೆ ಬಂದಾಗ ಬ್ರಹ್ಮಸೂತ್ರಗಳನ್ನು ನೋಡಬೇಕು. ಬ್ರಹ್ಮಸೂತ್ರಗಳು ವೇದಾರ್ಥ ನಿರ್ಣಾಯಕವಾದದ್ದು. ವೇದದ ಅರ್ಥ ಯಾವುದು ಎಂಬುದನ್ನು ನಿರ್ಣಯ ಮಾಡಲಿಕ್ಕೋಸ್ಕರವಾಗಿಯೇ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳು ಅದು ಪರಮ ಪ್ರಮಾಣ, ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂತ ಕರೀತಾರೆ. ಅವುಗಳಿಗೆ ಆಪ್ತಿ ಮೂಲತೆಯ ಪ್ರಾಮಾಣ್ಯ ಉಂಟು, ಯುಕ್ತಿ ಮೂಲತೆಯ ಪ್ರಾಮಾಣ್ಯ ಉಂಟು, ಶ್ರುತಿ ಮೂಲತೆಯ ಪ್ರಾಮಾಣ್ಯ ಉಂಟು. ಆ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಅನುತ್ತಮ ಪ್ರಾಮಾಣ್ಯ ಎಂಬುದಿದೆ. ಆದರೆ ಆ ಸೂತ್ರಗಳ ಮೇಲೆ ಹೊರಟಿರ್ತಕ್ಕಂಥ ಭಾಷ್ಯಗಳು ಯಾಕೆ ಹೀಗಾಗಿದೆ? 21 ಭಾಷ್ಯಗಳಿದೆ. ಯಾವ ಭಾಷ್ಯಗಳು ಕೂಡ ಸಮಂಜಸ ಆಗಿಲ್ಲಲ್ಲ. ಎಲ್ಲ ಭಾಷ್ಯಗಳು ಕೂಡ ಸೂತ್ರವನ್ನು ಬಿಟ್ಟು ಸೂತ್ರ ಬಹಿರ್ಭೂತವಾದ ಅರ್ಥವನ್ನೇ ಅವುಗಳೆಲ್ಲ ಹೇಳ್ತಾ ಇದೆ. ಅದೇನು ಅವುಗಳಲ್ಲಿ ಯಾವುದರಲ್ಲೂ ಪರಸ್ಪರ ಸಾಮಂಜಸ್ಯ ಕಾಣಿಸೋದಿಲ್ಲ. ಸೂತ್ರಕ್ಕೂ ಅವರು ಹೇಳ್ತಾ ಇರೋ ಭಾಷ್ಯಕ್ಕೂ ಪರಸ್ಪರ ಹೊಂದಾಣಿಕೆನೇ ಆಗ್ತಾ ಇಲ್ಲ. ಸೂತ್ರಗಳು ಪರಮ ಪ್ರಮಾಣ ಅಂತ ಮಹಾಭಾರತಾದಿ ಶಾಸ್ತ್ರಗಳೆಲ್ಲ ಹೇಳ್ತಾ ಇದೆ. ಆದರೆ ಭಾಷ್ಯಗಳು ಮಾತ್ರ
ಇದು ಯಾಕೋ ತುಂಬ ಅಬದ್ಧವಾಗಿದೆ, ಅಸಂಬದ್ಧವಾಗಿದೆ. ಹಾಗಾದ್ರೆ ನಿಜವಾದ ಅರ್ಥವನ್ನು ಹೇಗೆ ತಿಳ್ಕೊಳ್ಳೋದು? ಇದು ಅವರ ವಿಚಾರ ಮಾಡ್ತಕ್ಕಂಥ ಸರಣಿ ಇದು. ಯದಿತೇಷು ನಿರಾಗ್ರಹಾಂತರಾಸ್ಮಃ ಸುಘಟಂ ನೋಪಲಭಾಮಹೇ ಕಿಂಚಿತು ನ ತಥಾಪಿ ಪರಂಪರೋಪಯಾತಂ ನ ಪಠಾಮ ಪ್ರಣಯೇನ ಶಾಂಕರೀಯಂ. ನಿಷ್ಪಕ್ಷಪಾತವಾಗಿ ವಿಚಾರವನ್ನು ಮಾಡಬೇಕು. ಯಾವುದ್ರ ಬಗ್ಗೆನೂ ಕೂಡ ಆಗ್ರಹ ಇರಬಾರ್ದು. ನಮ್ಮ ಪಕ್ಷವೇ ಸರಿ, ಇದು ಪರಂಪರೋಪಯಾತಂ, ಅನಾದಿ ಕಾಲದಿಂದ ಪರಂಪರೆಯಲ್ಲಿ ಅಧ್ಯಯನದಲ್ಲಿ ಬಂದಿದೆ, ಆದ್ರೆ ಇದೇ ಸರಿ, ಹಾಗೆಲ್ಲ ಪಕ್ಷಪಾತವನ್ನು ಇಟ್ಕೊಂಡು ವಿಚಾರವನ್ನು ಮಾಡೋದಲ್ಲ. ನಾನಾಗಲೇ ಹೇಳಿದೆ, ಅಪ್ಪ ಹಾಕಿರೋ ಆಲದ ಮರಕ್ಕೆ ಜೋತ್ ಬೀಳೋದಲ್ಲ ಎಂಬುದಾಗಿ. ಆ ಆಲದ ಮರಕ್ಕೆ ಗೆದ್ದಲು ಬಿದ್ದಿರಬಹುದು, ಅದು ಯಾವಾಗ ಬೇಕಾದರೂ ಕೂಡ ಆಲದ ಮರ ಮೂಲೋತ್ಪಾಟನೆ ಆಗಿಬಿಡಬಹುದು. ಅದನ್ನು ತುಂಬ ಜಾಗೃತವಾಗಿರಬೇಕು. ಅದರ ಕುಲ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಇದು ಭಾಷ್ಯ. ಈ ಭಾಷ್ಯವನ್ನು ಪ್ರಣಯೇನ, ಇದ್ರ ಬಗ್ಗೆ ತುಂಬ ಪ್ರೀತಿಯಿಂದ, ಇದನ್ನು ಓದೋದಿಲ್ಲ ಅಂತ ಇಲ್ಲ, ಇದನ್ನು ಓದ್ತೀವಿ. ಆದರೆ ನೋಪಲಭಾಮಹೇಹಿ ಸುಘಟಂ ಕಿಂಚಿತು, ಪರಸ್ಪರ ಸಾಂಗತ್ಯ ಬೇಕಲ್ಲ, ಹೊಂದಾಣಿಕೆ ಆಗ್ತಕ್ಕಂಥ ಅರ್ಥ ಬೇಕಲ್ಲ, ಆ ಅರ್ಥ ಸಿಗ್ತಾ ಇಲ್ಲಲ್ಲ, ಏನಿದು ಅಂತ ಪುನಃ ತ್ರಿವಿಕ್ರಮ ಪಂಡಿತರು ವಿಚಾರವನ್ನು ಮಾಡ್ತಾ ಇದ್ದಾರೆ. ಘಟನೋಪನಿಷತ್ ಸೋನಾಲ್ಪ ಬುದ್ಧೇ ಸುಘಟೇತ್ಯಭ್ಯುಪಗಮ್ಯ ಚಿಂತಯಾಮಃ ನ ವಿಮುಕ್ತಿಮುಪೈತಿ ಕೋಪಿ ಮುಕ್ತ್ವಾ ಸಮಯೋಕ್ತಾಂ ಇಹಯಾಂ ಇಮಾಂ ಉಪಾಸ್ತಿಂ. ತುಂಬ ತೀಕ್ಷ್ಣವಾದ ಬುದ್ಧಿ ಇರ್ತಕ್ಕಂತಹ ಮನುಷ್ಯ, ಅವನು ಮಾತ್ರ ಉಪನಿಷತ್ತುಗಳಿಗೆ ಸರಿಯಾದ ಅರ್ಥ ಏನು ಎಂಬುದನ್ನು ತಿಳ್ಕೊಳ್ಳಬಲ್ಲ. ಎಲ್ಲರಿಗೂ ಕೂಡ ಯಾವುದು ನಿಜವಾದ ಅರ್ಥ ಅಂತ ವಿಚಾರ ಮಾಡ್ತಕ್ಕಂಥ ಶಕ್ತಿ ಎಲ್ಲರಿಗೂ ಇರೋದಿಲ್ಲ. ಯಾಕೆ? ಕೆಲವರ ಬುದ್ಧಿ ತೀಕ್ಷ್ಣವಾಗಿರುತ್ತೆ, ಕೆಲವರ ಬುದ್ಧಿ ಮಂದವಾಗಿರುತ್ತೆ. ಆದ್ದರಿಂದ ಉಪಾಸನೆಯ ರೀತಿ ಯಾವುದು? ಭಗವಂತನನ್ನು ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡಬೇಕೋ ಅಥವಾ ಗುಣರಹಿತ ಎಂಬುದಾಗಿ ಉಪಾಸನೆ ಮಾಡಬೇಕೋ, ಅದು ಒಂದು ನಿರ್ಧಾರವನ್ನು ಮಾಡಲೇಬೇಕು. ಯಾಕೆ? ಉಪಾಸನೆ ಮಾಡಲಿಲ್ಲ ಅಂತ ಆದರೆ ಮುಕ್ತಿ ದೊರೆಯೋದಿಲ್ಲ. ಮೋಕ್ಷಕ್ಕೋಸ್ಕರವಾಗಿ ಉಪಾಸನೆಯನ್ನು ಮಾಡಲೇಬೇಕು. ಆ ಉಪಾಸನೆಯ ಕ್ರಮ ಯಾವುದದು ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ತ್ರಿವಿಕ್ರಮ ಪಂಡಿತರು. ಇದರ ಬಗ್ಗೆ ವಿತತ ಸುಖ ಸಜ್ಜಿದ್ವಯಾತ್ಮ ಸಮುಪಾಸ್ಯೋ ವಿಹಿತೋ ಹಿ ತತ್ವವಿದ್ಭಿಃ ಸಚನಾವಯವೀ ನಿರೂಪ್ಯತೆ ಚೇತ್ ದ್ಯುತಿಮಾತ್ರಂಚ ನಹಿತ್ಯದೋ ರಹಸ್ಯಂ. ಭಗವಂತ ಸರ್ವೋತ್ತಮನಾದವನು, ಅವನು ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪ್ತನಾಗಿದ್ದಾನೆ, ಜ್ಞಾನಾನಂದ ಸ್ವರೂಪನಾಗಿದ್ದಾನೆ. ಅವನಲ್ಲಿ ಸ್ವಲ್ಪವೂ ಕೂಡ ದೋಷ ಇಲ್ಲ, ದೋಷದ ಲವಲೇಶವೂ ಕೂಡ ಅವನಲ್ಲಿಲ್ಲ. ಈ ಪರಮಾತ್ಮನ ಸ್ವರೂಪ, ಇದರ ಉಪಾಸನೆ ಮಾಡಬೇಕು ಅಂತ ಉಪನಿಷತ್ತು ಹೇಳ್ತಾ ಇದೆ, ಮಹಾಭಾರತ ಹೇಳ್ತಾ ಇದೆ, ಪಂಚರಾತ್ರ ಹೇಳ್ತಾ ಇದೆ, ಮೂಲ ರಾಮಾಯಣ ಹೇಳ್ತಾ ಇದೆ ಪರಮಾತ್ಮನ ಸ್ವರೂಪವನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ. ಹೀಗೆಲ್ಲ ಶಾಸ್ತ್ರಗಳೆಲ್ಲ ಹೇಳ್ತಾ ಇದೆ. ಅವನಿಗೆ ಹಸ್ತಪಾದಾದಿ ಅವಯವಗಳು, ನಮಗೆ ಯಾವ ರೀತಿಯಾಗಿ ಕೈ, ಕಾಲು, ಕಣ್ಣು, ಮೂಗು, ಮುಖ ಎಂಬುದಾಗೆಲ್ಲ ಅವಯವಗಳಿದೆ. ಅದೇ ರೀತಿ ಪರಮಾತ್ಮನಿಗೂ ಕೂಡ ಅವಯವಗಳು ಇದೆಯೋ ಇಲ್ವೋ? ಯಾಕೆ ಅಂದರೆ ಕೆಲವು ಶಾಸ್ತ್ರಗಳು ಅವನನ್ನು ನಿರಾಕಾರ ಅಂತ ಹೇಳ್ತಾ ಇದೆ, ಅವನಿಗೆ ಯಾವ ಆಕಾರವೇ ಇಲ್ಲ ಅಂತ ಹೇಳ್ತಾ ಇದೆ. ಆದರೆ ಅವನನ್ನು ಪ್ರಕಾಶರೂಪ, ಜ್ಯೋತಿಸ್ವರೂಪ ಅಂತ ಉಪನಿಷತ್ ಹೇಳ್ತಾ ಇದೆ. ಹಾಗಾದ್ರೆ ಅವನು ಪ್ರಕಾಶಾಕಾರ ಆದ್ನಲ್ಲ, ಆಕಾರ ಇಲ್ದೇನೆ ಪ್ರಕಾಶ ಇರ್ಲಿಕ್ಕೆ ಹೆಂಗೆ ಸಾಧ್ಯ? ಆಕಾರ ಇದ್ರೆ ಮಾತ್ರ ಪ್ರಕಾಶ ಅಂತ ಇರೋದು, ಆಕಾರ ಇಲ್ಲ ಅಂತ ಆದ್ರೆ ಪ್ರಕಾಶವೂ ಕೂಡ ಇರೋದಿಲ್ಲಲ್ಲ. ಹಾಗಾದ್ರೆ ಭಗವಂತ ಅವನು ಜ್ಯೋತಿರ್ರೂಪ, ಅವನು ಪ್ರಕಾಶ ಸ್ವರೂಪ ಅಂತ ಹೇಳಬೇಕಾದ್ರೆ ಅವನಿಗೊಂದು ಆಕಾರ ಇರಲೇಬೇಕಲ್ಲ. ಅವನು ನಿರಾಕಾರ ಆಗ್ಲಿಕ್ಕಾದ್ರೂ ಹೆಂಗೆ ಸಾಧ್ಯ ಅಂತ ಶಾಸ್ತ್ರದಲ್ಲೇ ಪರಸ್ಪರ ವಿರೋಧ ಇದೆ. ಪರಂಪರಾ ಪ್ರಾಪ್ತವಾಗಿರ್ತಕ್ಕಂಥ ಶಾಸ್ತ್ರದಲ್ಲೇನೆ ಪರಸ್ಪರ ವಿರೋಧ ಇದೆ. ಅವನನ್ನ ಪ್ರಕಾಶ ಸ್ವರೂಪ ಅಂತ ಹೇಳೋದು ಮತ್ತವನಿಗೆ ಆಕಾರ ಇಲ್ಲ ಅಂತ ಹೇಳೋದು, ಇದೆರಡೂ ಕೂಡ ವಿರುದ್ಧವಾದದ್ದಲ್ವಾ? ಯದಿ ಚೇದೃಗುಪಾಸ್ಯತೆ ರೂಪಂ ತಿವಿರತ್ವೇನ ವಿಭಾತಿ ಪಾರಿಶೇಷ್ಯಾತ್ ಫಲಮಪ್ಯಥ ಮುಕ್ತಿರಿದೃಶಿ ಸ್ಯಾತ್ ಇತಿನೋ ನೈವಧಿನೋತ್ಯುಪಾಸ್ತಿರೇಶ. ಅವನಿಗೆ ಆಕಾರ ಇಲ್ಲ, ಪರಮಾತ್ಮ ನಿರಾಕಾರ ಅಂತ ನೀವು ಘಂಟಾಘೋಷವಾಗಿ ನಿರ್ಧಾರವನ್ನು ಮಾಡಿಬಿಟ್ರೆ
ಭಗವಂತನನ್ನ ಅಪ್ರಕಾಶ ಅಂತ ಹೇಳ್ದಂಗೆ ಆಗ್ಬಿಡತ್ತೆ. ಅವನ ಪ್ರಕಾಶ ಸ್ವರೂಪ ಅಲ್ಲ ಅಂತ ಆಗ್ಬಿಡತ್ತೆ. ಪ್ರಕಾಶ ಸ್ವರೂಪ ಅಲ್ಲ ಅಂತ ಹೇಳಿಬಿಟ್ರೆ ಅವನು ಕತ್ತಲು ಗಾಢಾಂಧಕಾರ ಅಂತ ಹೇಳ್ದಂಗೆ ಆಗ್ಬಿಡತ್ತೆ. ಹಂಗಾರೆ ಪರಮಾತ್ಮನನ್ನ ನೀವು ತಮಸ್ಸು ಅಂಧಕಾರ ರೂಪ ಅಂತ ಉಪಾಸನೆ ಮಾಡಿದರೆ ಯಥಾ ಯಥಾ ಉಪಾಸತೆ ತತ್ತಥೈವ ಭವತಿ. ಅವನನ್ನ ತಮಸ್ವರೂಪ ಅಂತ ಉಪಾಸನೆ ಮಾಡಿದರೆ ನಮಗೆ ಫಲವೂ ಕೂಡ ತಮಸ್ಸೇ ಆಗಿಬಿಡತ್ತೆ. ಅಂಧನ್ ತಮಸ್ಸೇ ಫಲ ಆಗಿಬಿಡತ್ತೆ, ನರಕಕ್ಕೆ ಹೋಗಬೇಕಾಗತ್ತೆ. ಆದರೆ ಅಂಧನ್ ತಮಸ್ಸು ಅಲ್ಲಿಗೆ ಹೋಗೋದ ಎಲ್ಲಾದರೂ ಕೂಡ. ಆದರೆ ಇದು ಉಪಾಸನೆಯ ಕ್ರಮ ಇದಲ್ಲ. ದೇವರು ನಿರಾಕಾರ ಅಂತ ಹೇಳಿದರೆ ಅವನು ಪ್ರಕಾಶಾಕಾರ ಅಲ್ಲ ಅಂತ ಆಗ್ಬಿಡತ್ತೆ. ಅವನು ಪ್ರಕಾಶ ಸ್ವರೂಪ ಅಂತ ಹೇಳಿದರೆ ಅವನಲ್ಲಿ ಯಾವುದೋ ಒಂದು ಆಕಾರವನ್ನು ಅಂಗೀಕಾರ ಮಾಡದಂತೆ ಆಗತ್ತೆ. ಅದನ್ನು ಈ ನಿರ್ಗುಣ ನಿರಾಕಾರ ಅಂತನ್ನೋ ಉಪಾಸನೆ ಇದು ನಮ್ಗೆ ಯಾಕೋ ಸಂತೋಷವನ್ನು ತಂದುಕೊಡ್ತಾ ಇಲ್ಲ. ಈ ಉಪಾಸನೆ ನಮ್ಮ ಮನಸ್ಸಿಗೆ ಹಿಡಿಸ್ತಾ ಇಲ್ಲ. ಈ ಉಪಾಸನೆ ಅಥವೇದ ಪುರಾಣ ಭಾರತಾನಿ ಸ್ವಯಮಾಲೋಚ್ಯ ಯಥಾವಬೋಧಮತ್ರ ಗುಣವಂತಮುಪಾಸ್ಮಹೇ ಮುಕುಂದಂ ಸ್ಮೃತಿ ಧರ್ಮಾನ್ ಭೃಶಮಾಚರಂತ ಏವ. ಆದ್ದರಿಂದ ಈ ಪರಂಪರಾ ಪ್ರಾಪ್ತವಾದ ಶಾಸ್ತ್ರ ಅದರಲ್ಲಿ ಹೇಳಿದಂತೆ ಈ ನಿರ್ಗುಣ ನಿರಾಕಾರ ಅಂತನ್ನೋ ಉಪಾಸನೆ ಅದು ಸಮಂಜಸವಾದ ಉಪಾಸನೆ ಅಲ್ಲ. ಅದನ್ನು ವೇದಗಳೆಲ್ಲವೂ ಕೂಡ ಆ ಭಗವಂತನ ಗುಣಗಳನ್ನು ವರ್ಣನೆ ಮಾಡ್ತಾ ಇದೆ. ಮಹಾಭಾರತ ಭಗವಂತನ ಗುಣಗಳನ್ನು ಹೇಳ್ತಾ ಇದೆ. ಪುರಾಣಗಳು ಕೂಡ ಭಗವಂತನ ಗುಣಗಳ ಗಾನವನ್ನು ಮಾಡ್ತಾ ಇದೆ. ಅದರ ಸಮಸ್ತ ಶಾಸ್ತ್ರವೂ ಕೂಡ ಗುಣಗಾನವನ್ನು ಮಾಡ್ತಾ ಇರೋದು. ಅದನ್ನು ಪರಮಾತ್ಮನನ್ನ ಗುಣವಂತಂ ಉಪಾಸ್ಮಹೇ, ಅನಂತವಾದ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ, ಹಾಗೇನೇ ಅವನ ಉಪಾಸನೆಯನ್ನು ಮಾಡಬೇಕು. ಭೃಶಂ ಆಚರಂತ ಏವ ಯಥಾವಬೋಧಂ. ನಮ್ಮ ಬುದ್ಧಿಶಕ್ತಿಗನುಗುಣವಾಗಿ ಬೇರೆ ಬೇರೆ ಸ್ಮೃತಿ ಗ್ರಂಥಗಳಲ್ಲಿ ಅನೇಕ ವಿಧವಾದ ಧರ್ಮಾಚರಣೆಗಳನ್ನು ಹೇಳಿದ್ದಾರೆ. ಆ ವೈಷ್ಣವ ಸ್ಮೃತಿ ಗ್ರಂಥಗಳಲ್ಲಿ ಯಾವ ಧರ್ಮಾಚರಣೆಗಳನ್ನು ಹೇಳಿದ್ದಾರೆ ಆ ಧರ್ಮಾಚರಣೆಗಳನ್ನು ಅನುಷ್ಠಾನ ಮಾಡ್ತಾ ನಾವು ಪರ್ಯಾಲೋಚನೆಯನ್ನು ಮಾಡಿದಾಗ ಆ ಮೋಕ್ಷಪ್ರದನಾಗಿರ್ತಕ್ಕಂಥ ವಾಸುದೇವ ಅವನನ್ನು ಗುಣಪರಿಪೂರ್ಣ ಎಂಬುದಾಗೇನೆ ನಾವು ಉಪಾಸನೆಯನ್ನು ಮಾಡ್ತೇವೆ ಅನ್ನೋ ನಿರ್ಧಾರಕ್ಕೆ ಅವರು ಬರ್ತಾ ಇದ್ದಾರೆ. ತ್ರಿವಿಕ್ರಮ ಪಂಡಿತರು ಅವಧಾರ್ಯ ಯದೇತಿ ಕಾರ್ಯಮಾರ್ಯ ಸವಿವೇಕಾದ್ ಉಪಚಕ್ರಮೇ ವಿಧಾತುಂ ಪರಿಪೂರ್ಣ ಮತೇರ್ಜಗತ್ಸು ಕೀರ್ತಿಂ ಪರಿಪೂರ್ಣಾಂ ಅಶೃಣೋತ್ತದಾ ವಿಶುದ್ಧಾಂ. ತ್ರಿವಿಕ್ರಮ ಪಂಡಿತರು ದೃಢವಾದ ನಿರ್ಧಾರಕ್ಕೆ ಬಂದರು. ಭಗವಂತನ ಉಪಾಸನೆ ಗುಣಪರಿಪೂರ್ಣ ಎಂಬುದಾಗೇನೆ ಉಪಾಸನೆಯನ್ನು ಮಾಡೋದು ಸಮಂಜಸ, ಅದೇ ಅತ್ಯಂತ ಉಚಿತವಾದದ್ದು ಎಂಬುದಾಗಿ ಬಹಳ ವಿಚಾರವನ್ನು ಮಾಡಿ ಅವರು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಹೀಗೆಲ್ಲ ಅವರು ನಿರ್ಧಾರಕ್ಕೆ ಬರೋ ಸಂದರ್ಭದಲ್ಲೇನೆ ಮಧ್ವಾಚಾರ್ಯರು ಅವರು ಜಗತ್ ಪ್ರಸಿದ್ಧರಾಗಿದ್ದಾರೆ. ಅವರ ಶಾಸ್ತ್ರ ಪಾಂಡಿತ್ಯ ವಿದ್ವತ್ತು ಅದನ್ನು ಜನ ಎಲ್ಲಿ ಕೇಳಿದರೂ ಕೂಡ ತುಂಬ ಪ್ರಶಂಸೆ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡ ವಿದ್ವಾಂಸರು ಅಂತ ಪ್ರಸಿದ್ಧರಾಗಿದ್ದಾರೆ. ತ್ರಿವಿಕ್ರಮ ಪಂಡಿತರ ಕಿವಿಗೆ ಈ ವಿಚಾರ ಬಿದ್ದಿದೆ. ಆಚಾರ್ಯರು ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿರೋರು, ಅವರಿಗೆ ಪೂರ್ಣ ಪ್ರಜ್ಞರು ಅಂತನ್ನೋ ಅನ್ವರ್ಥವಾದ ನಾಮ ಇದೆ ಅಂತ ತ್ರಿವಿಕ್ರಮ ಪಂಡಿತರಿಗೆ ಈ ಸುದ್ದಿ ಗೊತ್ತಾಗಿದೆ. ಅದರ ಮಧ್ವಾಚಾರ್ಯರನ್ನು ಹೋಗಿ ಕೇಳಬೇಕು ಯಾವ ಉಪಾಸನೆ ಸಮಂಜಸ ಎಂಬುದಾಗಿ. ಅವರನ್ನು ವಿಚಾರ ಮಾಡಿ ಕೇಳಿದಾಗ ನಾನು ಇನ್ನೂ ಕೂಡ ಮಾಡ್ತಾ ಇರ್ತಕ್ಕಂಥ ನಿರ್ಧಾರ ಇನ್ನೂ ದಾರ್ಢ್ಯವನ್ನು ಹೊಂದತ್ತೆ ಎಂಬುದಾಗಿ. ಆದರೆ ಮಧ್ವಾಚಾರ್ಯರನ್ನು ಭೇಟಿ ಮಾಡಬೇಕು ಅನ್ನೋ ಕುತೂಹಲ ಅವರಿಗೆ ಕೆರಳಿದೆ ತ್ರಿವಿಕ್ರಮ ಪಂಡಿತರಿಗೆ.